ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ, ಸಮಸ್ಯೆಗಳೊಂದಿಗೆ ಬೆಳೆಯುವುದು ನಿಜವಾದ ಜೀವನ. ಹೌದಲ್ವಾ ಸ್ನೇಹಿತರೆ? ಇವಾಗ ಜೀವನ ಅಂತ ಬರೋದಾದರೆ ಯಾರ ಜೀವನದಲ್ಲಿ ತಾನೇ ಸಮಸ್ಯೆ ಇರೋದಿಲ್ಲ ಹೇಳಿ? ಪ್ರತಿಯೊಬ್ಬರು ಜೀವನದಲ್ಲಿ ಕೂಡ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಅದು ಶ್ರೀಮಂತ ಅಥವಾ ಬಡವ ಅನ್ನೋದ್ರ ಮೇಲೆ ಖಂಡಿತವಾಗ್ಲೂ ಡಿಪೆಂಡ್ ಆಗಿರೋದಿಲ್ಲ. ಸೊ ಶ್ರೀಮಂತರಿಗೆ ಒಂಥರವಾದ ಸಮಸ್ಯೆ ಇದ್ದರೆ ಬಡವರಿಗೆ ಇನ್ನೊಂದು ಥರವಾದ ಸಮಸ್ಯೆ ಇರುತ್ತೆ. ತುಂಬ ಜನ ಹೇಳ್ತಾರೆ ಅಲ್ವಾ, ಸೊ ದುಡ್ಡಿದ್ರೆ ಏನು ಬಂತು, ಮನಸ್ಸಿಗೆ ನೆಮ್ಮದಿ ಇರಬೇಕಲ್ವಾ ಅಂತ. ಸೊ ನೆಮ್ಮದಿ ಇಲ್ಲದೆ ಇರೋದು ಕೂಡ ಅದು ಒಂದು ಸಮಸ್ಯೆನೇ ಅಲ್ವಾ? ಸೊ ಹಾಗಾಗಿ ಸಮಸ್ಯೆ ಅನ್ನೋದು ಸಾವಿರ ರೀತಿಯಲ್ಲಿ ಬರುತ್ತೆ ಹೋಗುತ್ತೆ. ಆದರೆ ಆ ಒಂದು ಸಮಸ್ಯೆಗಳ ಜೊತೆಯಲ್ಲಿ ನಾವು ಜೀವನನ ಮಾಡಬೇಕು. ಆವಾಗಲೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗೋದು. ಅಥವಾ ಯಾವುದೋ ಒಂದು ಸಮಸ್ಯೆ ಬಂತು, ಯಾವುದೋ ಒಂದು ಕಷ್ಟ ಬಂತು ಅಂತ ಅಲ್ಲಿಂದ ಓಡೋದ್ರೆ ನಮ್ಮನ್ನು ಹೇಳಿ ಅಂತ ಹೇಳ್ತಾರೆ. ಹಾಗೆ ಅದು ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾದ ಕೆಲಸ ಅಂತಲೇ ಹೇಳ್ಬೋದು. ಸೊ ಅದಕ್ಕಾಗಿ ನಾನು ಹೇಳೋದೇನೆಂದರೆ, ಯಾವುದೇ ಸಮಸ್ಯೆ ಆಗಿರಲಿ ಅದ್ರ ಜೊತೆಯಲ್ಲೇ ಹೋಗೋಣ. ಸೊ ಕೆಲವೊಮ್ಮೆ ನಮ್ಮ ಕೈಲಿ ಅದನ್ನ ಬ್ಯಾಲೆನ್ಸೇ ಮಾಡೋಕ್ಕೆ ಆಗ್ತಾನೆ ಇಲ್ಲಪ್ಪ ಅಂತ ಕೂಡ ಕೆಲವೊಮ್ಮೆ ಅನ್ಸೋಕ್ಕೆ ಶುರುವಾಗುತ್ತೆ. ಆದರೆ ಅಂಥ ಸಮಯದಲ್ಲಿ ನಾವು ತಗೊಳ್ಳುವಂತಹ ಚಿಕ್ಕ ಪುಟ್ಟ ಸ್ಟೆಪ್ಸಿಂದನೂ ಕೂಡ ನಮ್ಮ ಸಮಸ್ಯೆಯನ್ನು ಕೆಲವೊಂದಷ್ಟು ಮಟ್ಟಿಗೆ ನಾವು ಕಡಿಮೆಯನ್ನು ಮಾಡ್ಕೋಬೋದು. ಅದು ಹೇಗೆ ಮಾಡ್ಕೋಬೋದು, ಏನು ಮಾಡ್ಬೋದು ಅನ್ನೋದು ನಿಮ್ಮ ಆಲೋಚನೆ ಮೇಲೆ ನಿರ್ಧಾರನ ಮಾಡ್ಬೋದು ಸ್ನೇಹಿತರೆ. ಯಾಕಪ್ಪ ಅಂದರೆ ನಿಮ್ಮ ಸಮಸ್ಯೆಗೆ ಬೇರೆಯವ್ರ ಹತ್ರ ನೀವು ಪರಿಹಾರನ ಕೇಳಿದಾಗ ಅವರ ಒಂದು ಆಲೋಚನೆಗೆ ತಕ್ಕಂತೆ ಹೇಳ್ತಾರೆ ಹೊರತು ನಿಮ್ಮ ಒಂದು ಪರಿಸ್ಥಿತಿಗೆ ತಕ್ಕಂತೆಯೇ ಕೆಲವೊಮ್ಮೆ ನಿರ್ಧಾರಗಳನ್ನ ಕೊಡೋಕ್ಕೆ ಆಗದೇ ಇರ್ಬೋದು. ಅದಕ್ಕಾಗಿ ನಾನು ಹೇಳೋದೇನೆಂದರೆ, ನಿಮ್ಮ ಪರಿಸ್ಥಿತಿಗೆ ಕಾರಣ ನೀವೇ ಆಗಿರ್ತೀರ. ಹಾಗಾಗಿ ಅದಕ್ಕೆ ಉತ್ತರನ ಕೂಡ ನೀವೇ ಹುಡ್ಕೋಬೇಕು ಸ್ನೇಹಿತರೆ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ.